ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಯಾರೆಲ್ಲ ಒಂದು ಜಾಬ್‌ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೋ ಅಂಥವರಿಗೆ ಒಂದು ಸಿಹಿ ಸುದ್ದಿ ಬಂದಿದೆ. ಅದೇನಪ್ಪಾ ಅಂದರೆ ಕರ್ನಾಟಕ ಸರ್ಕಾರದಿಂದ ಅಂದರೆ ಕರ್ನಾಟಕ KPSC ವತಿಯಿಂದ ಈ ಒಂದು ಹುದ್ದೆಗಳಿಗೆ ಕಾಲ್ಫರ್ ಮಾಡಲಾಗಿದೆ. ಆ ಒಂದು ಹುದ್ದೆಗಳು ಯಾವುದು? ಸೊ ಆನ್‌ಲೈನಲ್ಲಿ ಅರ್ಜಿಗಳನ್ನು ಯಾವ ಥರ ನಾವು ಸಲ್ಲಿಸಬೇಕು ಮತ್ತು ಅರ್ಜಿ ಶುಲ್ಕ ಏನಿರುತ್ತೆ ಕಂಪ್ಲೀಟ್ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬನ್ನಿ ಹಾಗಿದ್ರೆ ಒಂದು ವಿಡಿಯೋನ ಶುರು ಮಾಡೋಣ. KPSC ವತಿಯಿಂದ ಅಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ 247 PDO ಹುದ್ದೆಗಳಿಗೆ ಈ ಒಂದು ರಿಕ್ರೂಟ್ಮೆಂಟ್ ನಡೆಯುತ್ತೆ. ಸೊ ಈಗಾಗಲೇ ಆನ್ಲೈನ್ ಅರ್ಜಿಗಳನ್ನು ಸಹ ಕರೆಯಲಾಗಿದೆ. ಸೊ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಸ್ನೇಹಿತರೆ, ಇಲ್ಲಿ ಹುದ್ದೆಗಳ ಒಂದು ವಿವರಗಳನ್ನು ನೋಡೋದಾದರೆ ಹೈದರಾಬಾದ್ ಕರ್ನಾಟಕಕ್ಕೆ 97 ಹುದ್ದೆಗಳನ್ನು ಕೇಳಿದ್ದಾರೆ. ಇನ್ನು ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ 150 ಹುದ್ದೆಗಳನ್ನು ಇಲ್ಲಿ ಕೇಳಲಾಗಿದೆ. ಸೊ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನು ಕೇಳಿದ್ದಾರೆ ಅಂದರೆ ಮಿನಿಮಮ್ ಡಿಗ್ರಿ ಆಗಿರಲೇಬೇಕಾಗುತ್ತೆ. ಮಿನಿಮಮ್ ಡಿಗ್ರಿ ಆಗಿದ್ದರೆ ಮಾತ್ರ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ವಯಸ್ಸು ನಾವು ನೋಡೋದಾದರೆ 18ರಿಂದ ಕನಿಷ್ಠ 18ರಿಂದ 35 ವರ್ಷ ವಯಸ್ಸಾಗಿರಬೇಕು. ಸೊ ಇಲ್ಲಿ ವಯಸ್ಸಿನ ಮಿತಿಯು ಸಹ ವಯಸ್ಸಿನ ಒಂದು ಸಡಿಲಿಕೆಯನ್ನು ಸಹ ಇರುತ್ತೆ. ಸೊ ಹಿಂದುಳಿದ ವರ್ಗಕ್ಕೆ 3 ವರ್ಷಗಳು ಸಡಿಲಿಕೆ ಇದ್ದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 5 ವರ್ಷಗಳ ಒಂದು ವಯಸ್ಸಿನ ಸಡಿಲಿಕೆ ಇಲ್ಲಿರುತ್ತೆ. ಸೊ ಇನ್ನು ಅರ್ಜಿ ಶುಲ್ಕವನ್ನು ನಾವು ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅದಾದ ಮೇಲೆ ಅಂದರೆ ಹಿಂದುಳಿದ ವರ್ಗದ ಒಂದು ಅಭ್ಯರ್ಥಿಗಳಿಗೆ 300 ರೂಪಾಯಿನ ನಿಗದಿ ಮಾಡಲಾಗಿದೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿನ ಮೀಸಲು ಇಡಲಾಗಿದೆ. ಇನ್ನು ಉಳಿದಂತೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕವನ್ನು ಸಲ್ಲಿಸುವ ಅವಶ್ಯಕತೆ ಇಲ್ಲ. ಸೊ ಅರ್ಜಿಗಳನ್ನು ಯಾವ ರೀತಿ ಸಲ್ಲಿಕೆ ಮಾಡಬೇಕು? ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಮಾತ್ರ ಇಲ್ಲಿ ಅರ್ಜಿಗಳನ್ನು ಅಪ್ಲೈ ಮಾಡಬೇಕಾಗುತ್ತೆ. ಬೇರೆ ಯಾವುದೇ ಒಂದು ರೀತಿಯಲ್ಲಿ ಅರ್ಜಿಗಳನ್ನು ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇನ್ನು ಆನ್ಲೈನ್ ಶುಲ್ಕವನ್ನು ನಾವು ಯಾವ ರೀತಿ ಪೇ ಮಾಡಬೇಕು? ಒಂದು ಡೆಬಿಟ್ ಕಾರ್ಡ್ ಮುಖಾಂತರ ಅಥವಾ ಕ್ರೆಡಿಟ್ ಕಾರ್ಡ್ ಮುಖಾಂತರ ಅಥವಾ ನೆಟ್ ಬ್ಯಾಂಕಿಂಗು ಅಥವಾ UPI ಮುಖಾಂತರ ಇಲ್ಲಿ ಆನ್ಲೈನ್ ಮುಖಾಂತರ ಆ ಒಂದು ಅರ್ಜಿಗೆ ಶುಲ್ಕವನ್ನು ನಾವು ಇಲ್ಲಿ ಪೇ ಮಾಡಬೇಕಾಗುತ್ತೆ. ಸೊ ಇನ್ನು ಇಂಪಾರ್ಟೆಂಟ್ ದಿನಾಂಕ ಏನಂದರೆ ಇದೇ ತಿಂಗಳ 15ನೇ ತಾರೀಕು ಈಗಾಗಲೇ ಆರಂಭ ಆಗಿರ್ತಕ್ಕಂಥದ್ದು ಈ ಒಂದು ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ. ಈ ತಿಂಗಳ 15ರಿಂದ ಮುಂದೆ ಬರ್ತಕ್ಕಂಥ ಒಂದು ಮೇ 15ವರೆಗೂ ಈ ಒಂದು ಕಾಲಾವಕಾಶ ಅಂದರೆ ಒಂದು ತಿಂಗಳ ಒಂದು ಕಾಲಾವಕಾಶವನ್ನು ಕೊಡಲಾಗಿದೆ. ಸೊ ಈ ಒಂದು ತಿಂಗಳ ಒಳಗಡೆ ಸಾಕಷ್ಟು ಅಭ್ಯರ್ಥಿಗಳು ಯಾರೆಲ್ಲ ಬರೀಬೇಕಂತ ಇದ್ದೀರಾ PDO ಎಕ್ಸಾಮ್ನ ಅವರು ಅಪ್ಲೈನ ಮಾಡ್ಕೊಳ್ಬೋದು. ಕೊನೆಯ ಕ್ಷಣದಲ್ಲಿ ಸರ್ವರ್ ಸಮಸ್ಯೆ ಎದುರಾಗುವಂಥ ಚಾನ್ಸಸ್ ಇರುತ್ತೆ. ಅಪ್ಲೈ ಮಾಡ್ಕೊಳ್ಳೋರು ಆದಷ್ಟು ಬೇಗ ಅಪ್ಲೈ ಮಾಡ್ಕೊಂಡ್ರೆ ಬೆಟರ್ ಅಂತ ಹೇಳ್ತೀನಿ. ಇನ್ನು ಆಯ್ಕೆ ಪ್ರಕ್ರಿಯೆ ಯಾವ ಥರ ಇರುತ್ತೆ ಅನ್ನೋದಾದರೆ ಮೊದಲಿಗೆ ಒಂದು ಸ್ಪರ್ಧಾತ್ಮಕ ಇಲ್ಲಿ ಪರೀಕ್ಷೆ ಇರುತ್ತೆ, ಕನ್ನಡ ಭಾಷೆ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಒಂದು ಪರೀಕ್ಷೆ ಇರುತ್ತೆ. ಸೊ ಅದರಲ್ಲಿ ಆಯ್ಕೆಗೊಂಡಂಥ ಅಭ್ಯರ್ಥಿಗಳಿಗೆ ಇನ್ನೂ ಹೆಚ್ಚಿನ ಒಂದು ಇಂಟರ್ವ್ಯೂ ಸಹ ಇಲ್ಲಿ ಇರುತ್ತೆ. ಅಂದರೆ ಸ್ಯಾಲ್ರಿ ನಾವು ನೋಡೋದಾದರೆ ಬೇಸಿಕ್ ಇಲ್ಲಿ 37,900 ರೂಪಾಯಿನಿಂದ 70,850 ರೂಪಾಯಿವರೆಗೂ ಇಲ್ಲಿ ಸ್ಯಾಲ್ರಿ ಬರ್ತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಯಾರೆಲ್ಲ PDO ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಒಂದು ಲೈಕ್ ಮಾಡಿ. ಹಾಗೆ ನೀವೇನಾದರೂ ಅಪ್ಲೈ ಮಾಡಬೇಕು ಅಂತ ಇದ್ದೀರಾ, ಸೊ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಎಷ್ಟು ಜನ ಈ ಒಂದು ಹುದ್ದೆಗೆ ಅಪ್ಲೈನ ಮಾಡ್ತಾ ಇದ್ದೀರಾ ಅಂತ. ರಾಜ್ಯದಲ್ಲಿ ಯಾರೆಲ್ಲ ಉದ್ಯೋಗಾಕಾಂಕ್ಷಿಗಳಿದ್ದೀರಾ ಈ ಒಂದು ವಿಡಿಯೋನ ಕೊನೆಯ ತನಕ ನೋಡೋದನ್ನು ಮರಿಬೇಡಿ. ಸರಿಯಾಗಿ ಪಾಲಿಸುವ ಮುಖಾಂತರ ನೀವು ಆನ್ಲೈನ್ ಮುಖಾಂತರ ಇಲ್ಲಿ ಒಂದು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಆಫ್ಲೈನ್ ಮುಖಾಂತರ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆನ್ಲೈನ್ ಮುಖಾಂತರ ನೀವು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಸೊ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಕೆಲವೊಂದಿಷ್ಟು ಪ್ರಮುಖ ದಿನಾಂಕಗಳು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಇದೇ ತಿಂಗಳ 15 ಅಂದರೆ ಏಪ್ರಿಲ್ 15ರಿಂದ ಮುಂದಿನ ತಿಂಗಳು ಮೇ 15ನೇ ತಾರೀಕುವರೆಗೂ ನಿಮಗೆ ಟೈಮ್ ಇರುತ್ತೆ. ಸೊ ಈ ಒಂದು ತಿಂಗಳ ಒಳಗೆ ನೀವು ಅಪ್ಲೈನ ಮಾಡ್ಕೊಳ್ಬೇಕಾಗುತ್ತೆ ಈ ಒಂದು ಹುದ್ದೆಗೆ. ಸೊ ನೀವೇನಾದರೂ ಅಪ್ಲೈ ಮಾಡ್ತೀನಿ ಅನ್ನೋದಾದರೆ ಸೊ ಒಂಚೂರು ಕಾನ್ಸಂಟ್ರೇಷನ್ನ ನೀವು ಕೊಟ್ಟು ನೀವಿಲ್ಲಿ ಒಂದು ಅಪ್ಲೈಯನ್ನು ಮಾಡಬೇಕಾಗುತ್ತೆ. ಅದರ ಜೊತೆಗೆ ಒಂದಷ್ಟು ಹಾರ್ಡ್ ವರ್ಕನ್ನು ಹಾಕಬೇಕಾಗುತ್ತೆ ಈ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ. ಸೊ ಈಗಲಿಂದ ನೀವು ಪ್ರಾಕ್ಟೀಸನ್ನು ಮಾಡಬೇಕಾಗುತ್ತೆ. ಸೊ ಈಗಲಿಂದನೇ ಅಧ್ಯಯನವನ್ನು ನಡೆಸುವುದು ಬಹಳ ಒಳ್ಳೆಯದು. ಯಾಕೆಂದರೆ ಎಕ್ಸಾಮ್ ಟೈಮಲ್ಲಿ ಒಂದು ಹೆಚ್ಚಿನ ಅಂಕಗಳನ್ನು ಪಡ್ಕೊಳ್ಬೇಕಾದ್ರೆ ಸೊ ನೀವು ಈಗಲಿಂದ ಒಂದು ಎಫರ್ಟನ್ನು ಹಾಕಬೇಕಾಗುತ್ತೆ. ನೀವು ಸಲ್ಲಿಸಿದ ಒಂದು ಅರ್ಜಿ ನಮೂನೆಗೆ ಯಾವುದೇ ರೀತಿಯ ಒಂದು ಮೌಲ್ಯ ಇಲ್ಲದಂತಾಗುತ್ತದೆ. ಸೊ ಆದ್ದರಿಂದ ಅರ್ಜಿ ಸಲ್ಲಿಸುವ ಎಲ್ಲ ಅಭ್ಯರ್ಥಿಗಳು ಸರಿಯಾಗಿ ಅಧ್ಯಯನವನ್ನು ನಡೆಸಿ ಪರೀಕ್ಷಾ ಕೇಂದ್ರಕ್ಕೆ ತೆರಳಿ ಒಳ್ಳೆಯ ಅಂಕಗಳನ್ನು ಪಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಆಯ್ಕೆಯ ವಿಧಾನವನ್ನು ನಾವು ನೋಡೋದಾದರೆ ಕರ್ನಾಟಕ ಲೋಕಸೇವಾ ಆಯೋಗದ ಅಧಿಸೂಚನೆಯ ಒಂದು ಪ್ರಕಾರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಎಲ್ಲ ಅಭ್ಯರ್ಥಿಗಳಿಗೆ ಮೊದಲು ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಸೊ ಫಸ್ಟು ನಿಮಗೆ ಕನ್ನಡ ಭಾಷೆ ಪರೀಕ್ಷೆಯನ್ನು ಇರುತ್ತೆ. ಅದಾದ ನಂತರ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸೋದ್ರ ಮೂಲಕ ಒಂದು ಆಯ್ಕೆಯನ್ನು ಮಾಡಲಾಗುತ್ತೆ. ಇನ್ನು ವೇತನ ಶ್ರೇಣಿ ನಾವು ನೋಡೋದಾದರೆ ಈ ಒಂದು ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಅಧಿಸೂಚನೆ ಆಧಾರದ ಮೇಲೆ ಒಂದು ಮಾಸಿಕವಾಗಿ ತಿಂಗಳಿಗೆ 37,900ರಿಂದ 70,850ರವರೆಗೂ ವೇತನವನ್ನು ನೀಡಲಾಗುತ್ತೆ. ಸೊ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖ ಲಿಂಕ್ಗಳನ್ನು ಇಲ್ಲಿ ಹಾಕಿರ್ತೀನಿ, ನೀವು ನೋಡಬಹುದು. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಸಹ ಹಾಕಿರ್ತೀನಿ, ಅಲ್ಲೂ ಸಹ ನೀವು ನೋಡ್ಬೋದು. ಸೊ ಪ್ರತಿಯೊಬ್ಬರಿಗೂ ಆಲ್ ದಿ ಬೆಸ್ಟ್. ನನ್ನ ಚಾನಲ್ ಕಡೆಯಿಂದ ಪ್ರತಿಯೊಬ್ಬರಿಗೂ ಆಲ್ ದಿ ಬೆಸ್ಟ್.
ಯಾರೆಲ್ಲ ಅಪ್ಲೈ ಮಾಡ್ತಾ ಇದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.